ರಾಜ್ಯ ಸಮ್ಮಿಶ್ರ ಸರ್ಕಾರದ ಶಾಸಕರುಗಳು ಸಾಲು ಸಾಲಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಜೆಡಿಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪಕ್ಷಗಳ ಉಳಿವಿಗಾಗಿ ನಾನಾ ಪ್ರಯತ್ನಗಳನ್ನು ಪಡ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದರೆ ಬಿಜೆಪಿಯವರು ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಇತ್ತ ಜೆಡಿಎಸ್ ಕಾರ್ಯಕರ್ತರೇನು ಸುಮ್ಮನೆ ಕುಳಿತಿಲ್ಲ. ದುಗ್ಗಮ್ಮ ದೇವಿ ದೇವಸ್ಥಾನದ ಸುತ್ತ ಸರ್ಕಾರದ ಉಳಿವಿಗಾಗಿ ಉರುಳು ಸೇವೆ ಮಾಡ್ತಿದ್ದಾರೆ. ಇತ್ತ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸುಮ್ಮನಿರಲಿಲ್ಲ. 14 ಜನ ಶಾಸಕರು ರಾಜೀನಾಮೆ ವಾಪಸ್ ಪಡೆಯುವುದಿಲ್ಲ ಎಂಬ ಸುದ್ದಿ ಖಾತ್ರಿಯಾಗುತ್ತಿದ್ದಂತೆ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದೆ. ಅದರಂತೆ ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಜಯದೇವ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ HB ಮಂಜಪ್ಪ ಅವರು ಮಾತನಾಡಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಹಣ ಮತ್ತು ಅಧಿಕಾರದ ಆಸೆ ತೋರಿಸಿ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಹೊರಟಿದ್ದಾರೆ. ಈ ಕೂಡಲೇ ಶಾಸಕರನ್ನ ಹೈಜಾಕ್ ಮಾಡುವ ತಂತ್ರವನ್ನ ಬಿಡದಿದ್ದರೆ ರಾಜ್ಯವ್ಯಾಪಿ ಬಿಜೆಪಿ ಮುಖಂಡರುಗಳ ಮನೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಬಿಜೆಪಿಯವರು ಇವತ್ತು ವಾಮ ಮಾರ್ಗದಲ್ಲಿ ಇವತ್ತು ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಶಾಸಕರಿಗೆ ಅಧಿಕಾರದ ಮತ್ತು ಹಣದ ಆಸೆಯನ್ನು ತೋರಿಸಿ ಇವತ್ತು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ, ಹೈಜಾಕ್ ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಅಭದ್ರವನ್ನುಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಬಿಜೆಪಿಯವರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಡಿಯೂರಪ್ಪನವರಿಗೆ ಯಾಕೆ ನೇರವಾಗಿ ಆಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ನಮ್ಮ ಸಚಿವ ಸಂಪುಟದ ಸಚಿವರು ಬಾಂಬೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಮ್ಮ ಕಾರ್ಯಕರ್ತರು ಅಥವಾ ಮುಖಂಡರು ತಡೆಯೋಕ್ಕೆ ಹೋದರೆ ಯಡಿಯೂರಪ್ಪನವರು ಪೊಲೀಸ್ನವರಿಗೆ ಫೋನ್ ಮಾಡಿ ನೀವ್ಯಾರೀ ತಡೆಯೋಕ್ಕೆ ಅಂತಂದು ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಎಷ್ಟರ ಮಟ್ಟಿಗೆ ಸಾಚಾ ಇದ್ದಾರೆ ಅಂತ ಇವತ್ತು ನಾವು ಜನಗಳ ಮುಂದೆ ಇವತ್ತು ಯಡಿಯೂರಪ್ಪನವರಿಗೆ ನಾವು ಕೇಳಬೇಕಾಗುತ್ತೆ. ಮೇಲ್ನೋಟಕ್ಕೆ ನಾವು ಬಿಜೆಪಿಯವರು ಯಾವುದೇ ಥರದ ಕುದುರೆ ವ್ಯಾಪಾರ ಮಾಡ್ತಾ ಇಲ್ಲ, ಯಾವುದೇ ಥರದ ನಾವು ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಯಡಿಯೂರಪ್ಪನವರು ಅವರ ಏನು ಶಿಷ್ಯ ಆಗಿರ್ತಕ್ಕಂಥ ಏನು ಅವರ ಸಂತೋಷ್ ಎಂಬ ವ್ಯಕ್ತಿ ಇವತ್ತು ಅವರ ಆಪ್ತ ಸಹಾಯಕ ಇದನ್ನೆಲ್ಲ ಒಂದು ಈ ಸಚಿವರನ್ನ ಬಾಂಬೆಗೆ ಕರ್ಕೊಂಡು ಹೋಗ್ತಕ್ಕಂಥ ಅವ್ರನ್ನೆಲ್ಲ ಅಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಯಡಿಯೂರಪ್ಪನವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಸಂತೋಷ್ ಮಾಡ್ತಾ ಇದ್ದಾನೆ. ಇತ್ತ ಬಿಜೆಪಿಯ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡುವುದನ್ನ ಮರೆತಿಲ್ಲ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದೆ. ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತ ಇಲ್ಲದಿದ್ದರೂ ಸಿಎಂ ರಾಜೀನಾಮೆ ನೀಡುತ್ತಿಲ್ಲ. ಈ ಕೂಡಲೇ ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ನೀಡಿ ಮನೆಗೆ ತೆರಳುವಂತೆ ಆಗ್ರಹಿಸಿದರು. ಇತ್ತ ಜೆಡಿಎಸ್ ಕಾರ್ಯಕರ್ತರೇನು ಸುಮ್ಮನೆ ಕುಳಿತಿಲ್ಲ. ದುಗ್ಗಮ್ಮ ದೇವಿ ದೇವಸ್ಥಾನದ ಸುತ್ತ ಸರ್ಕಾರದ ಉಳಿವಿಗಾಗಿ ಉರುಳು ಸೇವೆ ಮಾಡ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಮುಂದುವರಿಬೇಕು.